ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಶ್ರೀಮತಿ ರುಕ್ಮಿಣಿ ಶೆಟ್ಟಿ ಮೆಮೋರಿಯಲ್ ನ್ಯಾಷನಲ್ ಗೌರ್ಮೆಂಟ್ ಫಸ್ಟ್ ಕಾಲೇಜ್ ಆ್ಯಂಡ್ ಪೋಸ್ಟ್ ಗ್ರಾಜುಯೇಟ್ ಸ್ಟಡಿ ಸೆಂಟರ್ ಬಾಗೂರು. ಇವರು ಜಂಟಿಯಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂಥ ನನ್ನ ಅಭಿವಂದನೆಗಳನ್ನು ತಿಳಿಸ್ತಾ ಮತ್ತು ಇವತ್ತಿನ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಪ್ರೊಫೆಸರ್ ಗೋಪಾಲ್ ಮತ್ತು ಮಾನುಷದ ಅಧ್ಯಕ್ಷರು, ಅವರಿಗೂ ಕೂಡ ನಾನು ಪ್ರೀತಿಯಿಂದ ವಂದಿಸಿಕೊಳ್ತಾ, ಈಗ ಚಿಕ್ಕಾಗಿ ತಾಯಿ ಒಂದು ಆಡಳಿತ ಅಂತ ಹಾಕಿದ್ದಾರೆ. ಆದರೆ ನಾನು ವಾಸ್ತವವಾಗಿ ಹೈಲೈಟ್ ಮಾಡೋದಕ್ಕೆ ಹೊರಟಿರುವಂಥ ವಿಷಯ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ರೂವಾರಿ ಚಿಕ್ಕಾಗಿ ತಾಯಿ. ನಾನು ಕಳೆದ ಕಾರ್ಯಕ್ರಮದಲ್ಲಿ ಕೂಡ ಇದನ್ನು ಹೇಳಿದ್ದೆ ಕಾಲೇಜಿನ ಆದರೂ ಮೊದಲು. ಆದ್ದರಿಂದ ಆ ವಿಷಯವನ್ನು ಇಲ್ಲಿ ಪುನಃ ನಾನು ಹೇಳಬೇಕು ಅನ್ನುವಂಥ ತೀರ್ಮಾನವನ್ನು ನಾನು ಮಾಡಿದ್ದೇನೆ. ಚಿಕ್ಕಾಗಿ ತಾಯಿ ಏನು ಕರ್ನಾಟಕದ ಇತರ ಎಲ್ಲ ಸಾಮ್ರಾಟರು ಏನು ಜನಪರವಾದಂಥ ಆಳ್ವಿಕೆಯನ್ನು ಮಾಡಿದರು, ಹಾಗೆ ತುಳುನಾಡಿನಲ್ಲಿ ಅತ್ಯಂತ ಜನಪರವಾಗಿ ಆಳ್ವಿಕೆಯನ್ನು ಮಾಡಿದಂಥ ಒಬ್ಬ ಮಹಾನ್ ಚಕ್ರವರ್ತಿಗೆ. ಸೊ ಆದರೆ ನೋಡಿ, ಇಲ್ಲಿ ತುಳುನಾಡಲ್ಲಿ ಈಗಾಗಲೇ ಹಬ್ಬಕ್ಕ ಉತ್ಸವದ 500ನೇ ವರ್ಷದ ಸಂಭ್ರಮಾಚರಣೆಯನ್ನು ಇಡೀ ಇವತ್ತು ರಾಜ್ಯದಾದ್ಯಂತ ಮಾಡಿದೆ. ಈಗ ಬೇರೆ ಬೇರೆ ಕಾಲೇಜುಗಳಿಂದ ಕೂಡ ಹಬ್ಬಕ್ಕ ಉತ್ಸವದ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ, ಅದರ ವರದಿಗಳನ್ನು ಕೂಡ ನೋಡ್ತಾ ಇದ್ದೇವೆ. ಆದರೆ ಚಿಕ್ಕಾಗಿ ತಾಯಿ ಈ ರಾಣಿ ಹಬ್ಬಕ್ಕನಿಗಿಂತ 200 ವರ್ಷ ಮೊದಲೇ ಈ ಬಾಲಪೂರಿನಲ್ಲಿ ಚಕ್ರವರ್ತಿಯಾಗಿ ಆಳ್ವಿಕೆಯನ್ನು ಮಾಡಿದಂಥವ್ರು. ಇದು ನಾವು ನೆನಪಿಟ್ಕೊಳ್ಬೇಕಾಗುತ್ತೆ. ಚಕ್ರವರ್ತಿಯಾಗಿ ರಾಣಿ ಹಬ್ಬಕ್ಕಾಗಲಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಳ್ವಿಕೆಯನ್ನು ಮಾಡಿದಂಥ ಮಹಾಮಂಡಳೇಶ್ವರಿಯಾಗಿ ಆಳ್ವಿಕೆ ಮಾಡಿದಂಥ ಅನೇಕ ಜನ ರಾಣಿಯರಿದ್ದಾರೆ. ಅವ್ರ ಬಗ್ಗೆ ಎಲ್ಲ ಕಮಲಾಪಾನ ಮುಂತಾದ ಅನೇಕ ವಿದ್ವಾಂಸಗಳು ಪುಸ್ತಕಗಳನ್ನೇ ಪ್ರಕಟಣೆ ಮಾಡಿದ್ದಾರೆ. ಆದರೆ ಬಾರಪೂರಿನಲ್ಲಿ ಆಳ್ವಿಕೆಯನ್ನು ಮಾಡಿದಂಥ ಚಕ್ರವರ್ತಿಗಳಾಗಿ ಆಳ್ವಿಕೆಯನ್ನು ಮಾಡಿದಂಥ ಬಾರಪೂರಿನ ಮಹಾರಾಣಿಯರ ಬಗ್ಗೆ ಯಾರೂ ಕೂಡ ಉಸಿರನ್ನ ಎತ್ತಿದ್ದಾರೆ, ಯಾರೂ ಕೂಡ ಮಾತನಾಡ್ತಾ ಇಲ್ಲ ಅನ್ನುವಂಥದ್ದನ್ನು ನಾವೀಗ ಗಮನಿಸಬೇಕು. ಅವರು ಕೇವಲ ಜೈನ ರಾಜರುಗಳಾಗಿ ರಾಣಿಯರಾಗಿ ಆಳ್ವಿಕೆ ಮಾಡಿದ್ರಿಂದ ಅವ್ರನ್ನ ಏನೋ ಬಹಳ ದೊಡ್ಡ ಒಂದು ಅವರ ಕೊಡುಗೆ ಕಡಿಮೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸ್ವತಃ ಚಕ್ರವರ್ತಿಯಾಗಿ ಆಳ್ವಿಕೆಯನ್ನು ಮಾಡಿದಂಥವರಿಗೆ ಯಾವುದೇ ಬೆಲೆಯನ್ನು ಕೊಡದೆ ಅವರ ಸಾಮಂತರಾಗಿ ಆಳ್ವಿಕೆಯನ್ನು ಮಾಡಿದಂಥವರಿಗೆ ನೀವು ಬೆಲೆಯನ್ನು ಕೊಡ್ತೀರಿ ಅಂತ ಆದರೆ ಇಲ್ಲಿ ಮೂಗಿಗಿಂತ ಮೂಗಿಗೆ ಮಾನ್ಯತೆ ಕೊಟ್ಟಾಗ ಮೂಗನ್ನೇ ಮರೆತು ಬಿಟ್ವಿ. ಮೂಗುತಿಗೆ ದೊಡ್ಡ ಒಂದು ಬಹುಮಾನವನ್ನು ಕೊಟ್ಟಂಥ ಒಂದು ಇದನ್ನು ಪರವೇಶವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಮತ್ತೆ ಚಿಕ್ಕಾಗಿ ತಾಯಿ ಬಗ್ಗೆ ಮಾತನಾಡುವುದಕ್ಕಿಂತ ಮೊದಲು ನನಗೆ ಗುರು ಸಮಾನರಾಗಿರ್ತಕ್ಕಂಥ ಮತ್ತು ನಾನು ಈ ತುಳುನಾಡಿಗೆ ಅಂದರೆ ಈ ಸೌತ್ ಕೇಂದ್ರಕ್ಕೆ ಬರೋದಕ್ಕೆ ಮೂಲ ಕಾರಣಕರ್ತ ಆಗಿರ್ತಕ್ಕಂಥ ಡಾಕ್ಟರ್ ಬಿ ವಸಂತ್ ಶೆಟ್ಟಿ ಅವ್ರನ್ನ ಭಾಳ ಪ್ರೀತಿಯಿಂದ ಇಲ್ಲಿ ನಾನು ಸ್ಮರಿಸ್ಕೊಳ್ತಾ ಇದ್ದೀನಿ. ಬಹುಶಃ ವಸಂತ್ ಶೆಟ್ಟರ ಒತ್ತಾಸೆ ಇಲ್ಲದೇ ಇದ್ದಿದ್ರೆ ನಾನು ಬಹುಶಃ ತುಳುನಾಡಿಗೆ ಬರ್ತಾನೇ ಇರಲಿಲ್ಲ. ಅವರು ಒತ್ತಾಯದಿಂದ ನನ್ನನ್ನು ಇಲ್ಲಿ ಕರೆಸ್ಕೊಂಡು ನೀವು ಇಲ್ಲಿ ಬರಲೇಬೇಕು ಅಂತೇಳಿ ನನ್ನನ್ನು ಇಲ್ಲಿ ಕರೆಸ್ಕೊಂಡು ನಾನು ಹಂಪೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೆ. ಹಂಪೆಯಿಂದ ಅವರ ಒತ್ತಾಸೆಗೆ ನಾನು ಮಣಿದು ಇಲ್ಲಿಗೆ ಬಂದೆ. ಬಂದು ಕೆಲವು ವರ್ಷಗಳ ಕಾಲ ಉಡಾಳನಾಗೆ ನಾನು ಕೆಲಸವನ್ನು ಮಾಡ್ತಾ ಇದ್ದೆ. ಅಂದರೆ ಅವರ ನಿರೀಕ್ಷೆಗೆ ತಕ್ಕಾಗಿ ಏನು ಮಾಡಲಿಲ್ಲ. ಅವರು ಒಮ್ಮೆ ಒಂದು BOS ಮೀಟಿಂಗ್, ಆ ಮೀಟಿಂಗಿಗೆ ನನ್ನನ್ನು ಬರಕ್ಕೆ ಹೇಳಿ ಹೋಗಿದ್ದೆ. ಅವಾಗಲ್ಲಿ ಕಾಲೇಜಲ್ಲಿ ಮೀಟಿಂಗ್, SMS ಕಾಲೇಜ್ ಬ್ರಹ್ಮಾವರದಲ್ಲಿ ಮೀಟಿಂಗಲ್ಲಿ ಮಾಮೂಲು ಮೀಟಿಂಗ್ ಆಯಿತು. ಮೀಟಿಂಗ್ ಆದಮೇಲೆ ಮುರುಗೇಶ್ ನೀವು ಸ್ವಲ್ಪ ಹೇಳಿ ಹೋಗಬೇಡಿ, ನಿಮ್ಮ ಹತ್ರ ಮಾತಾಡಲಿಕ್ಕಿದೆ. ನಾನು ಸರಿ ಸರ್ ಅಂತ ಹೇಳಿ ವೆಯ್ಟ್ ಮಾಡಿದೆ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲ ಹೋದ್ರು. ಎಲ್ಲ ಆದಮೇಲೆ ನಾನು ಕರೆದು ಬನ್ನಿ ನಿಮ್ಮ ಕತೆ ಏನು ಅಂತ ಹೇಳಿ. ನಾನೇನಿಲ್ಲ ಸರ್, ನನಗೆ ಗಾಬರಿ ಆಗೋದು, ಯಾಕೆ ಕೇಳ್ತಾ ಇದ್ದಾರೆ ಆಯಿತಾ. ಅಲ್ಲ, ನಾನು ನೀವು ಆರ್ಕಿಯಾಲಜಿಸ್ಟ್, ನೀವು ಬಂದು ಇಲ್ಲಿ ನಮ್ಮ ಊರಲ್ಲಿ ಬಂದು ಏನಾದರೂ ಒಂದು ಆರ್ಕಿಯಾಲಜಿ ವಿಷಯದಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ನಾನು ಭಾಳ ನಂಬಿಕೆ ಇಟ್ಕೊಂಡಿದ್ದೆ. ಬಟ್ ನೀವು ನೋಡಿದರೆ ಬಿಲ್ಲು ಎರಡನೇ ಮಾಡ್ತಾ ಇದ್ದೀರಲ್ವಾ,
ಮುಖಕ್ಕೆ ನೇರವಾಗಿ ಹೊಡೆದಾಗಿ ಹೇಳಿ. ನನಗೆ ಸ್ವಲ್ಪ ಶಾಕ್ ಆಯ್ತು. ಹೌದು, ನಾನು ತಪ್ಪು ಮಾಡ್ತಾ ಇದ್ದೇನೆ. ಇಲ್ಲ ಸರ್, ಖಂಡಿತ ಕೆಲಸ ಮಾಡ್ತೇನೆ, ಸಾರಿ, ಇಷ್ಟು ದಿವಸ ನೀವು ಸ್ಪಂದನೆಯನ್ನು ಕೊಡದೆ ಹೇಳಿ. ಆ ನಂತರ ಆ ಮಾರನೇ ದಿನವೇ ನಾನು ನಿಜವಾಗಿ ಈ ಆರ್ಕಿಯಾಲಜಿಯ ಫೀಲ್ಡ್ ಅನ್ನುವಂಥದ್ದು ಏನಿದೆ ಹೇಳಿದೆ. ಕೊನೆಗೆ ನನ್ನ ಫಸ್ಟ್ ಡಿಸ್ಕವರಿ ಶಂಕರಪುರದ ಹತ್ರ ಒಂದು ಗುಹಾ ಸಮಾಧಿ ಪತ್ತೆ ಆಯಿತು. ಸೊ ಅದನ್ನು ತೋರಿಸೋದಕ್ಕೆ ಕೊನೆಗೆ ವಸಂತಶೇಖರನ್ನೇ ನಾನು ಇನ್ವೈಟ್ ಮಾಡಿದೆ. ಅವರು ನಾನು ಇಬ್ಬರು ಅಲ್ಲಿ ಹೋಗಿ ಆ ಗುಹಾ ಸಮಾಧಿಗಳನ್ನ ಪರಿಶೀಲನೆಯನ್ನು ಮಾಡಿ, ಅದು ಬೃಹಶಿಲಾಯುಗದ ಗುಹಾ ಸಮಾಧಿ ಅಂತಂದರೆ ಮತ್ತದನ್ನೆಲ್ಲ ವರದಿ ಮಾಡಿದ್ವಿ. ಅದು ಹಳೆ. ಆ ಮೂಲಕ ನಾನು ನನ್ನ ಈ ಕೆಲಸವನ್ನು ಮುಂದುವರಿಸ್ತಾ ಬಂದೆ. ಆದರೆ ದುರದೃಷ್ಟವಶಾತ್ ಅವರು ಇವತ್ತು ನಮ್ಮೊಂದೇ ಇಲ್ಲ. ಆದರೂ ಇವತ್ತು ತುಳುನಾಡಿನ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಬಾಲ್ಪೂರ್ ಬಗ್ಗೆ ಯಾರಾದರೂ ಮಾತನಾಡ್ತಾರೆ ಅಂತೇಳಿ ಆದರೆ ಅವರು ಡಾಕ್ಟರ್ ಬಿ ವಸಂತ ಶೆಟ್ಟಿ ಅವರ ಕೊಡುಗೆಯನ್ನು ಉಲ್ಲೇಖಿಸದೆ ಅಥವಾ ಅವರ ಕೆಲಸವನ್ನು ನೆನಪು ಮಾಡಿಕೊಳ್ಳದೆ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ನಾನು ಘಂಟಾಘೋಷ ಅವರ ಪುಸ್ತಕ ಇದೇ ತುಳು ಅಕಾಡೆಮಿಯವರು ಪ್ರಕಟಣೆ ಮಾಡಿದ್ದಾರೆ. ಎ ಮೆಟ್ರೋಪಾಲಿಟನ್ ಸಿಟಿ ಆಫ್ ಬಾಲ್ಪೂರ್ ಅಂತೇಳಿ ಇಂಗ್ಲೀಷ್ನಲ್ಲಿ ಅವರ PhD ಪ್ರಬಂಧ. ಅದು ಅದ್ಭುತವಾದಂಥ ಒಂದು ಸಂಶೋಧನಾ ಗ್ರಂಥ. ಇವತ್ತು ನಾನು ಚಿಕ್ಕ ಇದ್ದ ಬಗ್ಗೆ ನಾನು ನಿಮಗೇನು ಒಂದು ಕೆಲವು ಮಾತುಗಳನ್ನು ನಿಮಗೆ ಮಾತಾಡಬೇಕು ಅಂತ ಇದ್ದೇನೆ. ಅದರ ಎಲ್ಲ ವಿವರಗಳನ್ನು ಡಾಕ್ಟರ್ ಬಿ ವಸಂತ ಶೆಟ್ಟಿಯವರು ಅವರ ಆ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಅವರ ಆ ಒಂದು ಅದ್ಭುತವಾದಂಥ ಒಂದು ಕೊಡುಗೆಗೆ ಅವರಿಗೆ ನಾನು ಪ್ರೀತಿಯಿಂದ ಇನ್ನೊಮ್ಮೆ ಅವರಿಗೆ ನನ್ನನ್ನು ವಂದನೆಗಳನ್ನು ತಿಳಿಸ್ತಾ ನಾನು ವಿಷಯಕ್ಕೆ ಬರ್ತೇನೆ. ಸೊ ಇಲ್ಲಿ ಚಿಕ್ಕಾಯಿ ತಾಯಿ ಯಾವುದು ಅನ್ನುವಂಥದ್ದು ಕ್ರಿಸ್ತಶಕ 1333ರವರೆಗೆ ಇತಿಹಾಸದಲ್ಲಿ ನಮಗೆ ಗೊತ್ತೇ ಇರುವುದಿಲ್ಲ. 1336 ಯಾಕೆ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಹೊಯ್ಸಳ 3ನೇ ವೀರ ಬಲ್ಲಾಳ ನೇರವಾಗಿ ತುಳುನಾಡನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ತಾನೆ. ಅದಕ್ಕೆ ಪೂರ್ವಕವಾಗಿ ಹಿನ್ನೆಲೆ ಕೆಲವು ರಾಜಕೀಯ ವ್ಯಕ್ತಿಗಳು ನಡೀತಾರೆ. ಚಂದಾವರ ಅಂತೇಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಆ ಚಂದಾವರದ ಮೇಲೆ ಹೊಯ್ಸಳ 3ನೇ ವೀರ ಬಲ್ಲಾಳ ದಾಳಿಯನ್ನು ಮಾಡ್ತಾನೆ. ಸೊ ಆ ದಾಳಿಯಲ್ಲಿ ತುಳುವರ ಬಲವನ್ನು ಕೆಡಿಸಿ ಶಾಸನದಲ್ಲೇ ಬರ್ತಾರೆ. ಅಂದರೆ ತುಳು ಸೈನ್ಯವನ್ನು ಸೋಲಿಸಿ. ಅಂದರೆ ಆಗ ತುಳುನಾಡಿನ ಈ ಬಾಲ್ಪೂರಿನಲ್ಲಿ ಚಕ್ರವರ್ತಿಯಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಂಥವನು ಸೋಯಿದೇವ ಆಳ್ವಿಕೆಯನ್ನು ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಆಗ ಚಂದಾವರಕ್ಕೆ ಇಲ್ಲಿನ ತುಳು ಸೈನ್ಯವನ್ನು ಈ ಹೊಯ್ಸಳರ ವಿರುದ್ಧ ಆಕ್ರಮಣ ಮಾಡಿದ್ದು ಅದನ್ನು ತಡೆಯೋದಕ್ಕೋಸ್ಕರ ಇಲ್ಲಿಂದ ಸೇನೆಯನ್ನು ಕಳಿಸ್ಕೊಟ್ಟಿರ್ತಾನೆ. ಆದರೆ ದುರಾದೃಷ್ಟವಶಾತ್ ಅಲ್ಲಿ ನಡೆದಂಥ ಹೊಯ್ಸಳರ ದಾಳಿಯಲ್ಲಿ ತುಳುವರು ಸೋಲನ್ನು ಅನುಭವಿಸಬೇಕಾಗ್ತದೆ. ಆ ಸೋಲಿನಿಂದ ಇಲ್ಲಿ ಸೋಯಿದೇವ ಅವನು ಕಂಗೆಟ್ಟು ಹೋಗ್ತಾನೆ. ಯಾಕೆಂದರೆ ಹೊಯ್ಸಳರಂಥ ಬಲಾಢ್ಯ ಚಕ್ರವರ್ತಿಯನ್ನು ಎದುರು ಹಾಕಿಕೊಳ್ಳುವಂಥದ್ದು ಅವನಿಗೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆತ ಈ ಸೈನಿಕ ಶಕ್ತಿಗಿಂತಲೂ ಕೂಡ ಒಂದು ರಾಜತಾಂತ್ರಿಕವಾಗಿ ಒಂದು ಶಕ್ತಿಯ ಮೂಲಕ, ಅಂದರೆ ವೈವಾಹಿಕ ಒಂದು ತಂತ್ರದ ಮೂಲಕ ಈ ಹೊಯ್ಸಳರನ್ನು ನಾವು ವಶೀಕರಣ ಮಾಡಿಕೊಳ್ಬೋದು ಅನ್ನುವಂಥ ಭಾವನೆಯಿಂದ ಆತ ಏನು ಮಾಡ್ತಾನೆ, ತನ್ನ ಸಹೋದರಿಯಾಗಿದ್ದಂಥ ಈ ಚಿಕ್ಕಾಯಿ ತಾಯಿಯನ್ನು 3ನೇ ವೀರಬಲ್ಲಾಳನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಸೊ ಇದರ ಪರಿಣಾಮವಾಗಿ ಕ್ರಿಸ್ತಶಕ 1333ರಿಂದ ಹೊಯ್ಸಳರ ಆಳ್ವಿಕೆ, ನೇರವಾದ ಆಳ್ವಿಕೆ ಬಾಲ್ಪೂರಿನಲ್ಲಿ ಪ್ರಾರಂಭವಾಗ್ತದೆ. ಮತ್ತು ಜೊತೆಯಲ್ಲಿ ಈ ಸೋಯಿದೇವ ಕೂಡ ಈ ಆಳ್ವಿಕೆಯನ್ನು ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಅಂದರೆ ನೋಡಿ, ಹೊಯ್ಸಳ 3ನೇ ವೀರಬಲ್ಲಾಳ ಚಿಕ್ಕಾಯಿ ತಾಯಿಯನ್ನು ಮದುವೆಯಾಗಿ ಹೊಯ್ಸಳರ ನೇರ ಆಳ್ವಿಕೆಯನ್ನು ಇಲ್ಲಿ ಪ್ರಾರಂಭವನ್ನು ಮಾಡಿದ್ರು ಕೂಡ ಪರಂಪರಾಗತ ಆಳ್ವಿಕೆಗೆ ಯಾವುದೇ ಅಡ್ಡಿಯನ್ನು ಮಾಡುವುದಿಲ್ಲ ಅನ್ನುವಂಥದ್ದನ್ನು ನೀವು ಗಮನಿಸಬೇಕು. ಅಂದರೆ ಸೈಡ್ ಬೈ ಸೈಡ್ ಎರಡೂ ಕೂಡ ಹೊಯ್ಸಳರು ಒಂದು ಕಡೆಯಿಂದ ಸ್ವತಂತ್ರವಾಗಿ ತುಳುನಾಡಿನ ಆಳ್ವಿಕೆಯನ್ನು ಮಾಡ್ತಾರೆ. ಇಲ್ಲಿ ಆಳುಕರು ಕೂಡ ಪರಂಪರಾಗತವಾಗಿ ಅವರು ಕೂಡ ಸ್ವತಂತ್ರವಾಗಿ ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಆದರೆ ಇಬ್ಬರಲ್ಲೂ ಕೂಡ ಒಂದು ಅದ್ಭುತವಾದಂತಹ ಒಂದು ಸೌಹಾರ್ದಯುತ ಒಂದು ಸಂಬಂಧ ಮತ್ತು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಇಲ್ಲಿ ಇರೋದನ್ನ ನಾವಿಲ್ಲಿ ಗಮನಿಸ್ತೀವಿ.
ಆನಂತರ ನಿಮಗೆಲ್ಲ ದಕ್ಷಿಣ ಭಾರತದ ಒಂದು ಚರಿತ್ರೆ ಹಿನ್ನೆಲೆ ನಿಮಗೆ ಗೊತ್ತಿದೆ. ಇಸ್ಲಾಂನ ಆಕ್ರಮಣಗಳು, ದೆಹಲಿ ಸುಲ್ತಾನರ ದಕ್ಷಿಣ ಭಾರತದ ಮೇಲಿನ ದೆಹಲಿ ಸುಲ್ತಾನರ ಆಕ್ರಮಣಗಳೇನಿದ್ದಾವೆ, ಆ ಆಕ್ರಮಣಗಳಿಂದಾಗಿ ದಕ್ಷಿಣ ಭಾರತದ ಬಹುತೇಕ ರಾಜಮನೆತನಗಳು ಕಡಿಮೆಯಾಗಿ ಹೋಗ್ತದೆ. ಎಕ್ಸೆಪ್ಟ್ ಹೊಯ್ಸಳ ರಾಜಮನೆತನ ಒಂದನ್ನು ಹೊರತುಪಡಿಸಿ. ಅಂದರೆ ಹೊಯ್ಸಳರ ಮೇಲೆ ದಾಳಿ ಮಾಡ್ತಾರೆ. ಆದರೆ ಹೊಯ್ಸಳ ಚಕ್ರವರ್ತಿ ಅಪಾರ ಪ್ರಮಾಣದ ಸಂಪತ್ತನ್ನು ಅವರಿಗೆ ಒಪ್ಪಿಸಿ ಆತ ತನ್ನ ರಾಜ್ಯವನ್ನು, ತನ್ನ ಸಾಮ್ರಾಜ್ಯವನ್ನು ಆತ ಉಳಿಸ್ಕೊಳ್ಳೋದು, ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಆತ ಯಶಸ್ವಿ ಆಗ್ತಾನೆ. ಆದರೆ ಈ ಬೆಳವಣಿಗೆಗಳು ಹೊಯ್ಸಳ 3ನೇ ವೀರ ಬಲ್ಲಾಳನಿಗೆ ಅವನು ಕಂಗೆಡುವಂತೆ ಮಾಡಿದ. ಅಂದರೆ ಪದೇ ಪದೇ ಈ ಮುಸ್ಲಿಂ ದಾಳಿಗಳಿಂದ ಒಂದೊಂದು ರಾಜವಂಶಗಳು ನಾಶವಾಗಿದ್ದು ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇವತ್ತೆಲ್ಲ ನಾಳೆ ಪುನಃ ನಮ್ಮ ಮೇಲೆ ಕೂಡ ದಾಳಿ ಮತ್ತೆ ಪುನಃ ಮಾಡಿ ಇವರು ನಾಶ ಮಾಡಬಹುದು ಎನ್ನುವಂಥ ಆತಂಕ ಅವನನ್ನು ಕಾಡ್ತಾರೆ. ಸೊ ಹಾಗಾಗಿ ಈ ಹೊಯ್ಸಳ ವೀರಬಲ್ಲಾಳ 3ನೇ ವೀರಬಲ್ಲಾಳ ಏನು ಮಾಡ್ತಾನೆ, ಸಂಗಮ ಸಹೋದರರು, ನಾವೇನು ಹರಿಹರ ಮತ್ತೆ ಬುಕ್ಕ ಅಂತೇಳಿ ಇತಿಹಾಸ ಪುಸ್ತಕದಲ್ಲಿ ಓದ್ತಾ ಇದ್ದೇವೆ, ಆ ಸಂಗಮ ಸಹೋದರರನ್ನ ತನ್ನ ಸಾಮ್ರಾಜ್ಯದ ಉತ್ತರದ ಭೂಭಾಗಗಳ ಆಡಳಿತವನ್ನ ನೋಡಿಕೊಳ್ಳುವುದಕ್ಕೆ ಆ ಇಬ್ಬರು ಯುವಕರನ್ನ ಆತ ನೇಮಕವನ್ನು ಮಾಡ್ತಾನೆ. ಅದಕ್ಕೋಸ್ಕರ ಹೊಸಪಟ್ಟಣ ಅನ್ನುವಂಥ ಒಂದು ನಗರವನ್ನು ಆತ ನಿರ್ಮಾಣವನ್ನು ಮಾಡ್ತಾನೆ. ಆ ಹೊಸಪಟ್ಟಣವೇ ಇವತ್ತಿನ ಹೊಸಪೇಟೆ, ಹಂಪಿಯ ಸಮೀಪ ಇರ್ತಕ್ಕಂಥ ಹೊಸಪೇಟೆಯೇ ಹೊಯ್ಸಳ 3ನೇ ವೀರಬಲ್ಲಾಳ ನಿರ್ಮಾಣ ಮಾಡಿದಂಥ ಹೊಸಪಟ್ಟಣ. ಸೊ ಅಲ್ಲಿ ಈ ಸಂಗಮ ಸಹೋದರರನ್ನ ಆತ ನೇಮಕವನ್ನ ಮಾಡ್ತಾನೆ. ಸೊ ಇದಾದ ನಂತರ ಆತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಘಟನೆಗಳು ನಡೆಯುವ ಹೊತ್ತಿಗೆ ಮದುರೈಯಲ್ಲಿ ಒಂದು ಮುಸ್ಲಿಂ ರಾಜಮನೆತನ ಸ್ಥಾಪನೆ ಆಗ್ತದೆ. ಮದುರೈ ಸುಲ್ತಾನ್ ಆಳ್ವಿಕೆ ಆರಂಭವಾಗ್ತದೆ. ಇದು 3ನೇ ವೀರಬಲ್ಲಾಳನಲ್ಲಿ ಮತ್ತಷ್ಟು ಆತಂಕವನ್ನು ಉಂಟು ಮಾಡುತ್ತೆ. ಹೇಗೆ ಉತ್ತರ ಭಾರತದಲ್ಲಿ ಮುಸ್ಲಿಂ ಆಳ್ವಿಕೆ ಅಂದರೆ ದೆಹಲಿ ಸುಲ್ತಾನರ ಆಳ್ವಿಕೆ ಆರಂಭವಾಗಿ ಇಡೀ ಉತ್ತರ ಭಾರತದಲ್ಲಿ ಅವರ ಆಕ್ರೋಶವನ್ನು ತೆಗೆದುಕೊಂಡರು, ಹಾಗೆ ಮುಂದೆ ಈ ಮದುರೈ ಸುಲ್ತಾನರು ಕೂಡ ಇಡೀ ದಕ್ಷಿಣ ಭಾರತವನ್ನು ಕೂಡ ಅಥವಾ ಹೊಯ್ಸಳ ಸಾಮ್ರಾಜ್ಯವನ್ನು ಕೂಡ ಆಕ್ರೋಶವನ್ನು ತೆಗೆದುಕೊಳ್ಬಹುದು ಎನ್ನುವಂಥ ಆತಂಕ ಅವನಲ್ಲಿ ಮನೆ ಮಾಡುತ್ತೆ. ಆದ್ದರಿಂದ ಶತಾಯ ಗತಾಯ ಈ ಮದುರೈ ಸುಲ್ತಾನ್ ರಾಜಮನೆತನವನ್ನು ನಾಶ ಮಾಡಬೇಕು ಅಥವಾ ಅವರನ್ನು ಇಲ್ಲಿಂದ ಓಡಿಸಬೇಕು ಅನ್ನುವಂಥ ನಿರ್ಧಾರದಂತ 3ನೇ ವೀರಬಲ್ಲಾಳ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆತ ತನ್ನ ರಾಜಧಾನಿಯನ್ನ ಹಳೇಬೀಡಿನಿಂದ ತಿರುವಣ್ಣಾಮಲೆಗೆ ಆತ ಸ್ಥಳಾಂತರವನ್ನು ಮಾಡಿಕೊಳ್ತಾನೆ. ತಿರುವಣ್ಣಾಮಲೆ, ತಮಿಳುನಾಡಿನ ತಿರುವಣ್ಣಾಮಲೆಗೆ. ಮತ್ತು ಆ ತಿರುವಣ್ಣಾಮಲೆಯಲ್ಲಿ ಅವನು ಮದುರೈ ಸುಲ್ತಾನ ವಿರುದ್ಧ ಯುದ್ಧಗಳನ್ನ ಆರಂಭವನ್ನು ಮಾಡ್ತಾನೆ. ಅದು ಮತ್ತೊಂದು ವಿಷಯ. ಆದರೆ ಆತ ತಿರುವಣ್ಣಾಮಲೆಗೆ ರಾಜ್ಯ ಸ್ಥಾಪನೆ ತನ್ನ ರಾಜಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ಳುವಂಥ ಹೊತ್ತಿಗೆ ಈ ಹಕ್ಕಬುಕ್ಕರು, ಇವತ್ತು ನಾವೇನು ಹಂಪಿ ಅಂತ ಕರೀತೇವೆ, ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯನ್ನು ಮಾಡ್ತಾರೆ. ಈ ಇತಿಹಾಸ ನಿಮಗೆಲ್ಲ ಗೊತ್ತಿದೆ. ಹರಿಹರ ಮತ್ತೆ ಬುಕ್ಕರು ಶೃಂಗೇರಿಯ ಒಬ್ಬ ಸ್ವಾಮೀಜಿಯವರ ಸಹಕಾರದಿಂದ, ಅಂದರೆ ವಿದ್ಯಾರ್ಥಿಯರ ಸಹಕಾರದಿಂದ, ಆಶೀರ್ವಾದದಿಂದ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಎನ್ನುವಂಥ ಇತಿಹಾಸ ನಮಗೆಲ್ಲರೂ ಕೂಡ ಚೆನ್ನಾಗಿ ಗೊತ್ತಿದೆ. ಆದರೂ ನೋಡಿ, ಆ ಕಡೆ ಅಲ್ಲಿ ಅಕ್ಕಬುಕ್ಕಾಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯನ್ನು ಮಾಡ್ತಾರೆ. ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂಥ ವರ್ಷವೇ ಅಂದರೆ 1336ರಲ್ಲಿಯೇ ಮೊದಲನೇ ಹರಿಹರ ನೇರವಾಗಿ ಬಾರ್ತೂರಿಗೆ ಬರ್ತಾನೆ. ಯಾಕೆ ಅವನು ನೇರವಾಗಿ ಬಾರ್ತೂರಿಗೆ ಬಂದ? ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ಕೂಡಲೇ ಬಾರ್ತೂರಿಗೆ ಅವರಿಗೆ ಬರುವಂಥ ಅಗತ್ಯತೆ ಏನಿತ್ತು? ಈ ಪ್ರಶ್ನೆಯನ್ನು ನಾವಿಲ್ಲಿ ಹಾಕೊಳ್ಬೇಕಾಗ್ತದೆ. ನೋಡಿ, ಈಗ ಬಾರ್ತೂರಿಗೆ ಬಂದಂಥ ಈ ಮೊದಲನೇ ಹರಿಹರನನ್ನ ಇಲ್ಲಿ ಚಿಕ್ಕಾಯಿಯವನನ್ನು ಎದುರಿಸಬಹುದಾಗಿತ್ತು ಅಥವಾ ಯಾವ ಸಂಘರ್ಷವನ್ನು ನಡೆಸಬಹುದಾಗಿತ್ತು. ಆದರೆ ಇಲ್ಲಿ ಯಾವುದೇ ಸಂಘರ್ಷ ನಡೆಯುವುದಿಲ್ಲ, ಯಾವುದೇ ಯುದ್ಧ ನಡೆಯುವುದಿಲ್ಲ. ಅದಕ್ಕೆ ಬದಲಾಗಿ ಚಿಕ್ಕಾಯಿ ತಾಯಿ ಅವನನ್ನು ಅತ್ಯಂತ ಪ್ರೀತಿಯಿಂದ ಅವನನ್ನು ಸ್ವಾಗತಿಸ್ತಾಳೆ ಮತ್ತು ಸಂಪೂರ್ಣವಾಗಿ ಬಾಲಕೂರನ್ನ ಆತನಿಗೆ ಬಿಟ್ಟುಕೊಡ್ತಾಳೆ. ಅಂದರೆ ಆ ಮೂಲಕ ಇಡೀ ತುಳುನಾಡಿನ ಆಳ್ವಿಕೆಯನ್ನ ಅವರಿಗೆ ಬಿಟ್ಟುಕೊಡ್ತಾಳೆ. ಅದ್ರ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಬಾಲಕೂರಿನ ಸಂಪತ್ತನ್ನು, ಅಪಾರ ಪ್ರಮಾಣದ ಸಂಪತ್ತನ್ನು ಹರಿಹರಿಗೆ ಆಕೆ ಕೊಡ್ತಾಳೆ. ಅಂದರೆ ಆಗ ತಾನೇ ಹುಟ್ಟಿದ ಕೂಸು ವಿಜಯನಗರ ಸಾಮ್ರಾಜ್ಯ ಅನ್ನುವಂಥದ್ದು. ಆಗ ತಾನೇ ಹುಟ್ಟಿದಂಥ ಕೂಸು ಬೆಳೆದು ದೊಡ್ಡದಾಗಬೇಕಾದ್ರೆ ಅದಕ್ಕೆ ಅಪಾರ ಪ್ರಮಾಣದ ಸಂಪತ್ತು ಬೇಕು, ಸೈನಿಕ ಬಲ ಬೇಕು. ಆದರೆ ಹರಿಹರ ಬುಕ್ಕ ಅವರಿಗೆ ಯಾವುದೇ ರಾಜಕೀಯ ನೆಲೆ ಇಲ್ಲ. ಕೇವಲ 3ನೇ ವೀರಬಲ್ಲಾಳ ಅವರನ್ನ
ಉತ್ತರದ ಭೂಪ್ರದೇಶಗಳ ಏನು ಸಾಮ್ರಾಜ್ಯದ ಉತ್ತರದ ಭೂಭಾಗಗಳಿದ್ದಾವೆ ಅವುಗಳನ್ನು ಆಳ್ವಿಕೆ ನೋಡ್ಕೊಳ್ಳೋದಕ್ಕೆ ಅವರು ನೇಮಕವನ್ನು ಮಾಡಿದ್ರು. ಆದರೆ ದಿಢೀರ್ನಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಆದರೆ ಸಾಮ್ರಾಜ್ಯ ಸ್ಥಾಪನೆ ಆದಾಗ ಆ ಸಾಮ್ರಾಜ್ಯದ ಒಂದು ಏನು ಮುನ್ನಡೆಸೋದಕ್ಕೆ ಅಗತ್ಯವಾದಂಥ ಜನಬಲ ಆಗಲಿ ಹಣಬಲ ಆಗಲಿ ಈ ಸಂಗಮ ಸಹೋದರರಲ್ಲಿ ಇರಲಿಲ್ಲ. ಇದನ್ನು ಕೊಟ್ಟದ್ದು ಚಿಕ್ಕಾಯಿ ತಾಯಿ, ಇದನ್ನು ಒದಗಿಸಿದ್ದು ಚಿಕ್ಕಾಯಿ ತಾಯಿ. ಸೊ ಈ ಕಾರಣಕ್ಕಾಗಿಯೇ ಸಂಗಮ ರಾಜಮನೆತನದ ಮಹಾದಂಡ ನಾಯಕರುಗಳಾಗಿ ಸಾಳುವರು ಮತ್ತು ತುಳುವರು ವಿಜಯನಗರ ಸೇನೆಯಲ್ಲಿ ಉನ್ನತ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಆ ನಂತರ ಅವರೇ ವಿಜಯನಗರದ ಸಾಮ್ರಾಜ್ಯ ಕೂಡ ಆಳ್ವಿಕೆಯನ್ನು ಮಾಡ್ತಾರೆ. ಅಂದರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಮತ್ತು ಅದರ ಉನ್ನತಿಗೆ ಚಿಕ್ಕಾಯಿ ತಾಯಿಯೇ ಮೂಲ ಕಾರಣ ಎನ್ನುವುದನ್ನು ನಾವು ಗಮನಿಸ್ತೀವಿ. ನೋಡಿ, ಇಷ್ಟೆಲ್ಲ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆದಮೇಲೆ ಮತ್ತೊಂದು ಆಸಕ್ತಿಯುತವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ನಡೀತಾರೆ. ಇಲ್ಲಿ 3ನೇ ವೀರಬಲ್ಲಾಳ ತನ್ನ ರಾಜಧಾನಿಯನ್ನ ತಿರುವಣ್ಣಾಮಲೈಗೆ ಸ್ಥಳಾಂತರವನ್ನು ಮಾಡಿಕೊಳ್ಳುವ ಮೊದಲು ಅಂದ್ರೆ ಕ್ರಿಸ್ತಶಕ 1338ರಲ್ಲಿ ನೋಡಿ, 36ರಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಕ್ರಿಸ್ತಶಕ 1338 ಅರಸೀಕೆರೆ ತಾಲೂಕು ಆಲದಹಳ್ಳಿ ಶಾಸನ, 3ನೇ ವೀರಬಲ್ಲಾಳನ ಅರಸೀಕೆರೆ ತಾಲೂಕಲ್ಲಿ ಇರ್ತಕ್ಕಂಥ ಆಲದಹಳ್ಳಿಯ ಶಾಸನ. ಸೊ ಈ ಶಾಸನ 3ನೇ ವೀರಬಲ್ಲಾಳನ ಶಾಸನ ಬಹಳ ಮುಖ್ಯವಾದ ಒಂದು ಶಾಸನ ನಮ್ಮ ತುಳುನಾಡಿನಲ್ಲಿ ಅಧ್ಯಯನಕ್ಕೆ ಸಂಬಂಧಪಟ್ಟಾಗ. ಈ ಶಾಸನ ಏನು ಹೇಳ್ತದೆ ಅಂತ ಹೇಳಿದ್ರೆ, ಶ್ರೀ ವೀರಬಲ್ಲಾಳ ದೇವರು, ಹೊಯ್ಸಳ ವೀರಬಲ್ಲಾಳ ದೇವರು ಬಾರೂರಿನ ದಂಡಿಗೆ ವಿಜಯಂಗೈದು. ಅಂದ್ರೆ ಹೊಯ್ಸಳ 3ನೇ ವೀರಬಲ್ಲಾಳನ ಆಳ್ವಿಕೆ ಇಲ್ಲಿ ಪ್ರಾರಂಭ ಆದ ಮೇಲೆ ಹೊಯ್ಸಳರು ಒಂದು ಸೈನಿಕ ಠಾಣೆಯನ್ನು ಇಲ್ಲಿ ಸ್ಥಾಪನೆಯನ್ನ ಮಾಡಿರ್ತಾರೆ. ಆ ಸೈನಿಕ ಠಾಣೆ ಎಲ್ಲಿಂದು ಬಾರೂರಿನಲ್ಲಿ ಅಂತ ಹೇಳಿದ್ರೆ ಇವತ್ತು ನಾವು ವಸಾಳ ಅಂತ ಕರೀತಾರೆ. ಬಾರೂರಿನಲ್ಲಿ ವಸಾಳ ಅಂತ ಒಂದು ಪ್ರದೇಶ ಇದೆ. ಆ ವಸಾಳದಲ್ಲಿ ಈ ಹೊಯ್ಸಳರ ಸೈನಿಕ ಠಾಣೆ ಇತ್ತು. ಆ ಸೈನಿಕ ಠಾಣೆಗೆ ದಂಡಿಗೆ ಅಂತ ಹೇಳಿದ್ರೆ ಮಿಲಿಟರಿ ಕ್ಯಾಂಪ್. ಆ ಸೈನಿಕ ಠಾಣೆಗೆ ಅವರು ವಿಜಯಂಗೈದು ಅಂದ್ರೆ ಬಂದ, ಅದನ್ನು ಭೇಟಿ ಮಾಡೋದಕ್ಕೆ ಬಂದ. ಯಾವಾಗ? 1338. ಅಂದ್ರೆ ಈ ಹರಿಹರ ಬುಕ್ಕರು 36ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ವಿಷಯ ಆಗಿದ್ರೆ 3ನೇ ವೀರಬಲ್ಲಾಳನು ಕೂಡ ಚೆನ್ನಾಗಿ ಅವನಿಗೆ ಗೊತ್ತಿತ್ತು. ಆದರೆ 3ನೇ ವೀರಬಲ್ಲಾಳನ ಬಗ್ಗೆ ಯಾವುದೇ ತಕರಾರು ಕೂಡ ಅವನು ಮಾಡಿಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಬಾರೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಕಡೆಯಿಂದ ವಿಜಯನಗರದ ಚಕ್ರವರ್ತಿಗಳು ಸ್ವತಂತ್ರವಾಗಿ ಅವರು ಆಳ್ವಿಕೆಯನ್ನು ಆರಂಭ ಮಾಡ್ತಾರೆ. ಮತ್ತೊಂದು ಕಡೆಯಿಂದ ಚಿಕ್ಕಾಯಿ ತಾಯಿ ಹೊಯ್ಸಳರ ಪಟ್ಟದ ಹಿರಿಯ ಅರಸಿಯಾಗಿ ಅವರು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಮತ್ತೊಂದು ಕಡೆ ಆಳುವರು ತಮ್ಮ ಪರಂಪರಾನುಗತವಾದಂಥ ತಮ್ಮ ಆಳ್ವಿಕೆಯನ್ನ ಅವರು ಕೂಡ ಇಲ್ಲಿ ಮುಂದುವರಿಸ್ತಾರೆ. ಇಂಥ ಒಂದು ವಿಚಿತ್ರವಾದಂಥ ಒಂದು ರಾಜಕೀಯ ಸನ್ನಿವೇಶವನ್ನ ನಾವು ಈ ಬಾರೂರಿನಲ್ಲಿ ನೋಡ್ತೇವೆ. ಸೊ ಇಲ್ಲಿ 1338ರಲ್ಲಿ ಈ ಬಾರೂರಿಗೆ ಭೇಟಿ ಕೊಟ್ಟು ಹೋದಂತ ಈ ವೀರಬಲ್ಲಾಳ ಆತ ನೇರವಾಗಿ ತಿರುವಣ್ಣಾಮಲೈಗೆ ಹೋಗ್ತಾನೆ. ತಿರುವಣ್ಣಾಮಲೈಯಿಂದ ಆತ ಮದುರೈ ಮೇಲೆ ದಾಳಿಯನ್ನು ಮಾಡ್ತಾನೆ, ಅನೇಕ ಯುದ್ಧಗಳನ್ನು ಮಾಡ್ತಾನೆ ಮತ್ತು ಮದುರೈ ಸುಲ್ತಾನನನ್ನ ಯಶಸ್ವಿಯಾಗಿ ಸೋಲಿಸುವಲ್ಲಿ ಆತ ವಿಜಯವನ್ನು ಸಾಧಿಸ್ತಾನೆ. ಆದರೆ ದುರಂತ ಏನು ಅಂತ ಹೇಳಿದ್ರೆ, ಈ ಮದುರೈ ಸುಲ್ತಾನನನ್ನ ಸೋಲಿಸಿದ ನಂತರ ಮದುರೈ ಸುಲ್ತಾನ ಅತ್ಯಂತ ಮೋಸದಿಂದ ಅವನನ್ನ ಔತಣಕ್ಕೆ ಅವನನ್ನ ಆಹ್ವಾನಿಸಿ ಆ ಔತಣಕ್ಕೋಸ್ಕರ ಅವನು ಬಂದಂಥ ಸಮಯದಲ್ಲಿ ಈ ದಕ್ಷಿಣ ಭಾರತದ ಏಕೈಕ ಚಕ್ರವರ್ತಿ ಹೊಯ್ಸಳ 3ನೇ ವೀರಬಲ್ಲಾಳನನ್ನ ಮೋಸದಿಂದ ಬಂಧಿಸಿ ಮದುರೈನ 4 ಬೀದಿಗಳ ಮಧ್ಯೆ ಅವನ ಚರ್ಮವನ್ನು ಜೀವಂತವಾಗಿ ಅವನ ಚರ್ಮವನ್ನು ಕಾಲಿನಿಂದ ಪಾದದಿಂದ ಚರ್ಮವನ್ನು ಸುರಿದು ಆ ನಂತರ ಆ ಚರ್ಮ ಸುರಿದ ದೇಹವನ್ನ ಮದುರೈ ಕೋಟೆಯ ಹೊರಭಾಗದಲ್ಲಿ ನೇತು ಹಾಕ್ತಾನೆ. ಆ ಕೋಟೆ ಭಾಗದಲ್ಲಿ ದೇಹವನ್ನು ನೇತಾಕಿದ್ದನ್ನ ವಿದೇಶಿ ಪ್ರವಾಸಿಗ ಇಬನ್ ಬಟೂಟಾ ಅಂತ ಹೇಳ್ತಕ್ಕಂಥ ಒಬ್ಬ ವಿದೇಶಿ ಪ್ರವಾಸಿಗ ಈ ಘಟನೆಯ ಪ್ರತ್ಯಕ್ಷ ಸಾಕ್ಷಿ. ಅವನು ತನ್ನ ಪ್ರವಾಸದ ಸಂದರ್ಭದಲ್ಲಿ ಇದನ್ನು ದಾಖಲಿಸಿದ್ದಾರೆ ಸ್ನೇಹಿತರೆ. ಅಂದ್ರೆ ದಕ್ಷಿಣ ಭಾರತದ ಒಬ್ಬ ಪ್ರಖ್ಯಾತ ಚಕ್ರವರ್ತಿಯನ್ನ ಅತ್ಯಂತ ಬರ್ಬರವಾಗಿ ನಿರ್ದಯವಾಗಿ ಹತ್ಯೆಯನ್ನು ಮಾಡಲಾಗ್ತದೆ. ಈ ಸಾವು ಕ್ರಿಸ್ತಶಕ 1342ರಲ್ಲಿ ಆಗ್ತದೆ. 342. ಸೊ ಆನಂತರ 342ರಲ್ಲಿ 3ನೇ ಹೊಯ್ಸಳ ವೀರಬಲ್ಲಾಳ ಮರಣವನ್ನು ಹೊಂದಿದ ನಂತರ ಚಿಕ್ಕಾಯಿ ತಾಯಿ ಈ ಆಳುಪರ ಎಲ್ಲ ಬಿರುದುಗಳನ್ನು ಧರಿಸಿಕೊಂಡು ತನ್ನ ಮಗ
ಕುಲಶೇಖರ, ಅವಳಿಗೊಬ್ಬ ಮಗ ಇರ್ತಾನೆ ಕುಲಶೇಖರ ಅಂತೇಳಿ. ಆ ಕುಲಶೇಖರನ ಜೊತೆಯಲ್ಲಿ ಜಂಟಿ ಆಳ್ವಿಕೆಯನ್ನ ಇವಳು ಪ್ರಾರಂಭವನ್ನು ಮಾಡ್ತಾಳೆ ತನ್ನ ಮಗನ ಜೊತೆಯಲ್ಲಿ. 1848ರವರೆಗೆ ಅವಳು ತನ್ನ ಆಳ್ವಿಕೆಯನ್ನ ಮಾಡೋದನ್ನ ನಾವು ಶಾಸ್ತ್ರಗಳಿಂದ ತಿಳಿದುಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆಕೆಯ ಅನುಪಮವಾದಂಥ ಒಂದು ಈ ಬಾಲ್ಕೂರಿನಲ್ಲಿ ಆಕೆ ಎಷ್ಟು ಪ್ರಜಾನುರಾಗಿಯಾಗಿ ಅವಳು ಆಳ್ವಿಕೆ ಮಾಡ್ತಾ ಇದ್ದು ಅನ್ನೋದಕ್ಕೆ ಒಂದು ಒಳ್ಳೆಯ ಶಾಸನ ಉದಾಹರಣೆಯನ್ನು ನಾನು ನಿಮಗೆ ಕೊಡ್ತೇನೆ. ಬೆಣ್ಣೆಕುದುರು ಶಾಸನ. ಬೆಣ್ಣೆಕುದುರು ಅನ್ನುವಂಥದ್ದು ಒಂದು ಕುದುರು ಬಾಲ್ಕೂರಿನ ಹತ್ತಿರದಲ್ಲೇ ಇರುವಂಥದ್ದು. ಅಲ್ಲಿಗೆ ಸಂಪರ್ಕಕ್ಕೆ ರಸ್ತೆ ಇಲ್ಲ. ನೋಡಿ, ಬಾಲ್ಕೂರಿನ ಆಳ್ವಿಕೆಯನ್ನು ಮಾಡಿದಂಥ ಈ ಚಿಕ್ಕಾಯಿ ತಾಯಿ ಬಾಲ್ಕೂರು ಮತ್ತು ಬೆಣ್ಣೆಕುದುರಿನ ನಡುವೆ ಸಂಪರ್ಕವನ್ನು ಸಾಧಿಸುವುದಕ್ಕೋಸ್ಕರ ಒಂದು ಕಾಲು ಸಂಘವನ್ನು ನಿರ್ಮಾಣ ಮಾಡ್ತಾರೆ. ನದಿಯಲ್ಲಿ ಕಲ್ಲಿನ ಕಂಬಗಳನ್ನು ನಿಲ್ಲಿಸಿ ಅದರ ಮೇಲೆ ಮರದ ಹಲಗೆಗಳನ್ನ ಹಾಕಿಸಿ ಬೆಣ್ಣೆಕುದುರು ಮತ್ತು ಬಾಲ್ಕೂರಿನ ನಡುವೆ ಸಂಪರ್ಕ ವ್ಯವಸ್ಥೆಯನ್ನ ಆಕೆ ಕಲ್ಪಿಸ್ತಾಳೆ. ಆ ಒಂದು ವಿಷಯವನ್ನ ಈ ಬೆಣ್ಣೆಕುದುರು ಶಾಸನ ನಮಗೆ ತಿಳಿಸ್ಕೊಡ್ತಾರೆ. ಅಂದ್ರೆ ಜನರ ಬಗ್ಗೆ ಎಷ್ಟೊಂದು ಕಾಳಜಿ, ಕಷ್ಟಕ್ಕೆ ಹಿಡಿಯುವಂತ ಒಂದು ಎಂಥ ಮನಸ್ಥಿತಿ ಈ ಚಿಕ್ಕಾಯಿ ತಾಯಿಗೆ ಇತ್ತು ಅನ್ನೋದಕ್ಕೆ ಇದು ಕೇವಲ ಒಂದು ಸಣ್ಣ ಉದಾಹರಣೆ. ಮತ್ತು ಇನ್ನೊಂದು ಅಪರೂಪದ ಒಂದು ಅವಳ ರಾಜಕೀಯ ಬದುಕಿನ ಒಂದು ಅಪೂರ್ವವಾದ ಒಂದು ಘಟನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಆಕೆಯ ಮೂಲ ಮನೆ ಇಲ್ಲೇ ಗುಳ್ಳಾಡಿ ಇರ್ತದೆ. ಗುಳ್ಳಾಡಿ ಅವಳ ಮಾತೃಮೂಲ ಮನೆ. ಆ ಗುಳ್ಳಾಡಿ ಈಗಲೂ ನೀವು ಹೋದ್ರೆ ಅಲ್ಲಿ ರಾಣಿ ಮನೆ, ವಸಿ ಮನೆ ಅಂತ ಎರಡು ಮನೆ ಇದೆ. ರಾಣಿ ಮನೆ ಮತ್ತೆ ವಸಿ ಮನೆ. ಇದೇನಿದು ರಾಣಿ ಮನೆ ವಸಿ ಮನೆ? ರಾಣಿ ಮನೆ ಅಂತಂದು ಹೇಳಿದ್ರೆ ಆಳುಕ ರಾಣಿಯರ ಮಾತೃಮೂಲ ಮನೆ. ಅಂದ್ರೆ ಈ ಚಿಕ್ಕಾಯಿ ತಾಯಿ ಕೂಡ ಅದೇ ಮನೆಗೆ ಸೇರಿದಂಥವ್ರು. ಆದರೆ ಯಾವಾಗ ಅವರು ಹೊಯ್ಸಳ ಚಕ್ರವರ್ತಿಯನ್ನ ಮದುವೆ ಮಾಡಿಕೊಂಡು ಪಟ್ಟದ ಹಿರಿಯರಸಿ ಆಗಿ ಅಂದ್ರೆ ಚಕ್ರವರ್ತಿಯಾಗಿ ಇಲ್ಲಿ ಆಳ್ವಿಕೆಯನ್ನು ಪ್ರಾರಂಭವನ್ನು ಮಾಡಿದ್ದು, ಅವಳು ತನ್ನ ಕೂಡು ಕುಟುಂಬದ ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ರಾಜಕೀಯವಾಗಿ ಅನೇಕ ಚರ್ಚೆಗಳು ನಡೀತಾ ಇರ್ತದೆ, ಗುಪ್ತವಾದಂತಹ ಮಾತುಕತೆಗಳಿರ್ತದೆ, ಅದನ್ನ ಬಹಿರಂಗವಾಗಿ ಮಾತನಾಡಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಒಂದು ಹೊಸ ಮನೆ ಸೃಷ್ಟಿಯಾಯಿತು. ಅದೇ ಕುಂದಾಪುರ ಭಾಷೆಯಲ್ಲಿ ಹೊಸ ಮನೆ ಇದ್ದಿದ್ದು ವಸಿ ಮನೆ. ಶಾಸನಗಳಲ್ಲೂ ಕೂಡ ಈ ಹೊಸ ಮನೆ ಬಗ್ಗೆ ಉಲ್ಲೇಖಗಳಿದ್ದಾವೆ. ಮತ್ತು ಅದೇ ಗುಳ್ಳಾಡಿಯಲ್ಲಿ ಈ ಚಿಕ್ಕಾಯಿ ತಾಯಿಯ ಒಂದು ಶಾಸನ ಇತ್ತೀಚೆಗೆ ನಾವು ಪತ್ತೆಯನ್ನು ಮಾಡಿದ್ದೇವೆ. ಆ ಶಾಸನ ನೋಡಿ, ಇದು ಆಳುಪುರ ಶಾಸನ. ಇದು ಈ ಶಾಸನದಲ್ಲಿ ಅದರ ಚಿಕ್ಕಾಯಿ ತಾಯಿ ಗುಳ್ಳಾಡಿಯ ಬ್ರಹ್ಮರಿಗೆ, ಇದೊಂದು ಬ್ರಹ್ಮಸ್ಥಾನ ಇದೆ, ಬ್ರಹ್ಮರಿಗೆ ಚಿನ್ನದ ದಾನವನ್ನ, ಚಿನ್ನದ ಗದ್ದೆಗಳನ್ನ ದಾನವಾಗಿ ಕೊಡ್ತಾಳೆ. ಬಹುಶಃ ನನಗೆ ತಿಳಿದ ಮಟ್ಟಿಗೆ ಇಡೀ ತುಳುನಾಡಿನಲ್ಲಿ ಒಂದು ಬ್ರಹ್ಮಸ್ಥಾನ ದಾನವನ್ನು ಪಡೆದುಕೊಂಡಂತ ಮೊಟ್ಟ ಮೊದಲ ಒಂದು ಬ್ರಹ್ಮಸ್ಥಾನ ಅಂತ ಹೇಳಿದ್ರೆ ಬಹುಶಃ ಇದು ಗುಳ್ಳಾಡಿಯ ಇದು ಬ್ರಹ್ಮಸ್ಥಾನ. ಆಳುಪ ಚಕ್ರವರ್ತಿನಿಯಾಗಿ ಆಳ್ವಿಕೆಯನ್ನು ಮಾಡುವಂತ ಈ ಚಿಕ್ಕಾಯಿ ತಾಯಿ ಈ ದಾನವನ್ನ ಆ ಬ್ರಹ್ಮಸ್ಥಾನಕ್ಕೆ ಕೊಡ್ತಾಳೆ. ಆ ಬ್ರಹ್ಮಸ್ಥಾನ ಈಗಲೂ ಕೂಡ ಅಲ್ಲಿ ಇದೆ. ಸೊ ಇವನ್ನೆಲ್ಲ ನಾವು ನೋಡಿದಾಗ ಚಿಕ್ಕಾಯಿ ತಾಯಿ ರಾಜಕೀಯವಾಗಿ ಎಷ್ಟು ದೊಡ್ಡ ಮಹೋನ್ನತವಾದಂಥ ಒಂದು ಸ್ಥಾನವನ್ನು ಇತಿಹಾಸದಲ್ಲಿ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಇಷ್ಟೊಂದು ಹಿರಿಯ ಒಂದು ಸಾಧನೆಯನ್ನ, ಹಿರಿದಾದ ಒಂದು ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥ ಚಿಕ್ಕಾಯಿ ತಾಯಿ ಇವತ್ತು ಇತಿಹಾಸದ ಕಗ್ಗತ್ತಲ್ಲಿ ಕರಗಿ ಹೋಗಿದ್ದಾಳೆ. ಆದರೆ ಅವಳ ನಂತರ ಬಂದಂತ ಯಾವುದೋ ಒಂದು ಚಿಕ್ಕ ಒಂದು ಪ್ರದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದಂತ ರಾಜಮಂತ್ರದ ರಾಣಿ ಹಬ್ಬಕ್ಕ ಇರಬಹುದು, ಆಯ್ತಾ, ಮೆಣಸಿನ ರಾಣಿ ಅಂತಂದೇಳಿ ಆಳ್ವಿಕೆ ಮಾಡ್ತಾ ಇದ್ದಂತ ಉತ್ತರ ಕನ್ನಡದ ರಾಣಿಯರಿರ್ಬೋದು. ಅವರು ಇವತ್ತು ದೊಡ್ಡ ಮುನ್ನೆಲೆಗೆ ಬಂದು ವಿಜೃಂಭಿಸ್ತಾ ಇದ್ದಾರೆ. ಅವರ ಹೆಸರಿನಲ್ಲಿ ಉತ್ಸವಗಳಾಗ್ತಾ ಇದ್ದಾರೆ. ಆಗ ಒಬ್ಬ ಚಕ್ರವರ್ತಿಯಾಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಅಡಿಗಲನ್ನು ಹಾಕಿದಂತ ಚಿಕ್ಕಾಯಿ ತಾಯಿಯನ್ನ ಈ ತುಳುವರು ಮರ್ತಿದ್ದಾರೆ, ಕನ್ನಡದ ಜನ ಮರ್ತಿದ್ದಾರೆ, ನಾವು ಮರ್ತಿದ್ದೇವೆ. ಸೊ ಇವತ್ತು ಏನು ವಿಸ್ಮೃತಿಗೆ ಜಾರಿ ಹೋಗಿರ್ತಕ್ಕಂತಹ ಚಿಕ್ಕಾಯಿ ತಾಯಿ, ಆ ಚಿಕ್ಕಾಯಿ ತಾಯಿಯ ಹೆಸರಿನಲ್ಲಿ ಇನ್ನು ಮೇಲಾದರೂ ಕೂಡ ಇದೇ ಬಾರ್ಕೂರಿನಲ್ಲಿ, ಇದೇ ಉಡುಪಿ ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯದಾದ್ಯಂತ, ಯಾಕೆಂದ್ರೆ ವಿಜಯನಗರ ಸಾಮ್ರಾಜ್ಯ ಇಡೀ ದಕ್ಷಿಣ ಭಾರತವನ್ನು ವ್ಯಾಪಿಸಿಕೊಂಡಂತ ಒಂದು ಸಾಮ್ರಾಜ್ಯ. ಸೊ ಹಾಗಾಗಿ ಇಡೀ ರಾಜ್ಯ ಮತ್ತು ಇಡೀ ದಕ್ಷಿಣ ಭಾರತದಾದ್ಯಂತ ಚಿಕ್ಕಾಯಿ ತಾಯಿಯ ಹೆಸರಿನ ಉತ್ಸವ ನಡೀಬೇಕು, ಅವಳನ್ನ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ಕಾರ್ಯ ಆಗಬೇಕು ಅಂತ ಮಾತುಗಳನ್ನು ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸಲ್ಲಿಸ್ತಾ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.